ವೆಲ್ಕಮ್ ಬ್ಯಾಕ್. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ರಾಜ್ಯ ಬಿಜೆಪಿಯ ನಾಯಕರೇ ಒಂದು ದೊಡ್ಡ ನಿದರ್ಶನ. ಈಗ ಹಾಗಾದ್ರೆ ಈ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಎನ್ನುವಂತ ಪ್ರಶ್ನೆ. ಅರುಣ್ ಚುಗ್ ನೇತೃತ್ವದ ಸಭೆ ಫಲ ಕೊಡುತ್ತಾ? ಹಾಗಾದ್ರೆ ಕೇಸರಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಆಗುತ್ತಾ? ಅರುಣ್ ಚುಗ್ ನೇತೃತ್ವದಲ್ಲಿ ಸರಣಿ ಸಭೆ ಇದು. ಅರುಣ್ ಚುಗ್ ಭೇಟಿಯಾಗಿದ್ದಾರೆ BS ಯಡಿಯೂರಪ್ಪನವರ ಪುತ್ರ ಆದಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಭೇಟಿಯಾಗಿ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಬೆಳವಣಿಗೆ, ಇದೆಲ್ಲದರ ಕುರಿತು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅರುಣ್ ಚುಗ್ ಕೂಡ ಈ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಏನಾದರೂ ಹಾಗಾದ್ರೆ ಈ ಒಂದು ಸಭೆ ಫಲ ಕೊಡುತ್ತಾ ಅಥವಾ ಇದನ್ನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತಾರ? JP ನಡ್ಡಾ ಇರ್ಬೋದು ಅಥವಾ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಅವರ ಗಮನಕ್ಕೆ ತಂದು ಮತ್ತೆ ಎಲ್ಲ ಒಂದ್ ಕಡೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರಾ ಅಥವಾ ಇಲ್ಲಿಗೆ ಸರಿ ಆಗುತ್ತಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೆ ಅರುಣ್ ಚುಗ್ ಅವರೀಗ ಬಿಜೆಪಿಯ ರಾಜ್ಯದ ಕೇಂದ್ರ ಕಚೇರಿಗೆ ಆಗಮಿಸಿದ್ದಾರೆ. ಅರುಣ್ ಅವರ ಜೊತೆಯಲ್ಲಿ ರಾಜಕೀಯವಾದಂಥ ಯಾವುದೇ ಚರ್ಚೆಯನ್ನ ಮಾಡಿಲ್ಲ, ಕೇವಲ ಪಕ್ಷ ಸಂಘಟನೆಯ ವಿಚಾರ ಮಾತ್ರ ಚರ್ಚೆನ ಮಾಡಿದ್ದೀವಿ. ಅರುಣ್ ಚುಗ್ ಅವರ ಭೇಟಿ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ದಿನ ಸಂಘಟನೆಯ ಬಗ್ಗೆ ಸಭೆ ನಡೆಯುತ್ತೆ ಅಂತ BY ವಿಜೇಂದ್ರ ಅವರು ಹೇಳಿದ್ದಾರೆ, ಕೇಳಿ. ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಸಂಘಟನಾ ಪರ್ವ, ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಗಳು, ಮಂಡಲಾಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುಗ್ಜಿ ಅವರು, ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂಗೆ ಸಭೆಗಳು ನಡೀತಾ ಇದೆ. ಇದು ಬಿಟ್ಟರೆ ರಾಜಕೀಯ ಮತ್ತೊಂದು ಏನೂ ಇಲ್ಲ. ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅಂತ ಖಂಡಿತ ಆ ಥರದ್ದು ಏನೂ ಇಲ್ಲ. ಆ ಥರ ಅಭಿಪ್ರಾಯ ಸಂಗ್ರಹಣ ಮಾಡೋದಾಗಿದ್ದರೆ ರಾಧಾ ಮೋಹನ್ ದಾಸ್ ಅವರು ಬರ್ತಾ ಇದ್ರು. ಅವರು ಕರ್ನಾಟಕದ ಉಸ್ತುವಾರಿಗಳು. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ಕೇವಲ ಪಕ್ಷ ಸಂಘಟನೆಯ ಚರ್ಚೆ ಮಾತ್ರ ಆಗುತ್ತಾ? ಬಿಜೆಪಿಯಲ್ಲಿ ಏನು ಬಣ ಬಡಿದಾಟ ಆಗ್ತದೆ ಅದ್ರ ಬಗ್ಗೆ ಚರ್ಚೆ ಆಗೋದಿಲ್ವಾ ಸುರೇಶ್? ನಗೇಂದ್ರ ಬಾಬು, ರಾಜ್ಯ ಬಿಜೆಪಿಯ ಸಂಘಟನಾ ದೃಷ್ಟಿ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿಂದ ಒಬ್ಬರು ವೀಕ್ಷಕರನ್ನಾಗಿ ತರುಣ್ ಚುಗ್ ಅವ್ರನ್ನ ಕಳ್ಸ್ಕೊಂಡಿರ್ತಕ್ಕಂಥದ್ದು. ಇವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಇವರು ರಾಜ್ಯ ಬಿಜೆಪಿಗೆ ಆಗಮಿಸಿರ್ತಕ್ಕಂಥದ್ದು ಇದೇ ಮೊದಲು. ಇಲ್ಲಿ ತಾವು ಹೇಳದಂತೆ ಒಂದು ಮೊದಲನೇ ಭಾಗವಾಗಿ ಒಂದು ಬಿಜೆಪಿ ಸಂಘಟನಾ ದೃಷ್ಟಿ ಹಿನ್ನೆಲೆಯಲ್ಲಿ ಇವತ್ತು ಸರಣಿ ಸಭೆಗಳನ್ನ ಅಂಟ್ಕೊಂಡಿರ್ತಕ್ಕಂಥದ್ದು. ಇದಾದ ನಂತರ ಸಹಜವಾಗಿ ಯತ್ನಾಳು ಮತ್ತೆ ವಿಜೇಂದ್ರ ಟೀಮ್ನ ನಡುವೆ ಏನು ಒಂದಷ್ಟು ಗದ್ದಲಗಳು ಮತ್ತೆ ಹಾದಿ ಬಿದ್ದಿ ರಂಪಾಟ ನಡೀತದೆ. ಇದರ ಕುರಿತಂತೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದು ಯಾವಾಗ ಅಂತ ನೋಡೋದಾದ್ರೆ ಒಟ್ಟು 3 ಸಭೆಗಳು ನಡೆಯುತ್ತೆ. ಆ 3 ಸಭೆಯಲ್ಲಿ ಒಂದು ಸಂಘಟನಾ ಸಭೆ ನಡೆಯುತ್ತೆ, ಮತ್ತೊಂದು ವಿಶೇಷ ಸಭೆ ನಡೆಯುತ್ತೆ, ಮತ್ತೊಂದು ಏನು ಸದಸ್ಯತ್ವ ಅಭಿಯಾನದ ಸಭೆ ನಡೆಯುತ್ತೆ. ಈ ಸಂಘಟನಾ ಸಭೆ ಮತ್ತು ವಿಶೇಷ ಸಭೆಗಳು ಏನೈತೆ ಇವೆರಡೂ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ವಿಶೇಷ ಸಭೆಯಲ್ಲಿ ಪ್ರಮುಖವಾಗಿ ಯತ್ನಾಳ್ ಮತ್ತು ವಿಜೇಂದ್ರ ಬಣದ ಬಡಿದಾಟದ ಏನಿದೆ ಇದರ ಒಂದಷ್ಟು ಮಾಹಿತಿಗಳನ್ನು ಇಂಜಿನಿಯರಿಂದ ತಗೋತಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ. ಜೊತೆಗೆ ಈ ಸಭೆಯಲ್ಲಿ ಯಡಿಯೂರಪ್ಪನವರು ಭಾಗಿಯಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗಿನ ಒಂದು ಅಪ್ಡೇಟ್. ಈ ಸಭೆ ಏನಿದೆ ವಿಶೇಷ ಸಭೆ, ಈ ವಿಶೇಷ ಸಭೆಯಲ್ಲೇನೆ ಯತ್ನಾಳ್ ಮತ್ತೆ ವಿಜೇಂದ್ರ ನಡುವಿನ ಬಣ ಬಡಿದಾಟ, ಅದ್ರ ಮೇಲಾಗಿರ್ತಕ್ಕಂಥ ಅಂದ್ರೆ ಪಕ್ಷದ ಮೇಲಾಗಿರ್ತಕ್ಕಂಥ ಪರಿಣಾಮಗಳು ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಜೊತೆಗೆ ಈ ಏನು ಸಂಘಟನಾ ಸಭೆ, ಈ ಸಂಘಟನಾ ಸಭೆಯಲ್ಲಿ ಈಗ ಏನು ರಾಜ್ಯ ಸರ್ಕಾರದ ವಿರುದ್ಧ ಕೈಗೊಂಡಿರ್ತಕ್ಕಂತಹ ಕಾಂಗ್ರೆಸ್ನ ವಿರುದ್ಧ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ವಿವರವಾಗಿ ಅಂತಹ ಒಂದು ಮಾಹಿತಿಯನ್ನ ಪಡಿತಕ್ಕಂಥದ್ದು. ಜೊತೆಗೆ ಒಕ್ಕೂಟದ ಹೋರಾಟ ಏನೀಗ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗಿದೆ, ಇದರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿನ ಕಲೆ ಹಾಕಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಯಾವ ಸ್ವರೂಪದಲ್ಲಿ ಹೋರಾಟವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ಒಂದಷ್ಟು ಸಂಘಟನಾ ದೃಷ್ಟಿಯಲ್ಲಿ ಒಂದಷ್ಟು ಅವರಿಗೆ ಹೋರಾಟದ ಸ್ವರೂಪಗಳು, ಜೊತೆಗೆ ಬೆಳಗಾವಿ ಅಧಿವೇಶನ ಕೂಡ ಸನ್ನಿಹಿತ ಇರೋದ್ರಿಂದ ಸೊ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಯಾವ ರೀತಿ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ರಾಜ್ಯ ಬಿಜೆಪಿಯ ನಾಯಕರೇ ಒಂದು ದೊಡ್ಡ ನಿದರ್ಶನ. ಈಗ ಹಾಗಾದ್ರೆ ಈ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಎನ್ನುವಂತ ಪ್ರಶ್ನೆ. ಅರುಣ್ ಚುಗ್ ನೇತೃತ್ವದ ಸಭೆ ಫಲ ಕೊಡುತ್ತಾ? ಹಾಗಾದ್ರೆ ಕೇಸರಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಆಗುತ್ತಾ? ಅರುಣ್ ಚುಗ್ ನೇತೃತ್ವದಲ್ಲಿ ಸರಣಿ ಸಭೆ ಇದು. ಅರುಣ್ ಚುಗ್ ಭೇಟಿಯಾಗಿದ್ದಾರೆ BS
ಯಡಿಯೂರಪ್ಪನವರ ಪುತ್ರ ಆದಂಥ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಭೇಟಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಬೆಳವಣಿಗೆ, ಇದೆಲ್ಲದರ ಕುರಿತು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅರುಣ್ ಚುಗ್ ಕೂಡ ಈ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಏನಾದರೂ ಹಾಗಾದ್ರೆ ಈ ಒಂದು ಸಭೆ ಫಲ ಕೊಡುತ್ತಾ ಅಥವಾ ಇದನ್ನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತಾರ? JP ನಡ್ಡಾ ಇರ್ಬೋದು ಅಥವಾ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಅವರ ಗಮನಕ್ಕೆ ತಂದು ಮತ್ತೆ ಎಲ್ಲ ಒಂದ್ ಕಡೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರ ಅಥವಾ ಇಲ್ಲಿಗೆ ಸರಿ ಆಗುತ್ತಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನೀವು ಕೂಡ ಆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೆ ಅರುಣ್ ಚುಗ್ ಅವರೀಗ ಬಿಜೆಪಿಯ ರಾಜ್ಯದ ಕೇಂದ್ರ ಕಚೇರಿಗೆ ಆಗಮಿಸಿದ್ದಾರೆ. ಅರುಣ್ ಅವರ ಜೊತೆಯಲ್ಲಿ ರಾಜಕೀಯವಾದಂಥ ಯಾವುದೇ ಚರ್ಚೆಯನ್ನ ಮಾಡಿಲ್ಲ, ಕೇವಲ ಪಕ್ಷ ಸಂಘಟನೆಯ ವಿಚಾರ ಮಾತ್ರ ಚರ್ಚೆನ ಮಾಡಿದ್ದೀವಿ. ಅರುಣ್ ಚುಗ್ ಅವರ ಭೇಟಿ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ದಿನ ಸಂಘಟನೆಯ ಬಗ್ಗೆ ಸಭೆ ನಡೆಯುತ್ತೆ ಅಂತ BY ವಿಜೇಂದ್ರ ಅವರು ಹೇಳಿದ್ದಾರೆ, ಕೇಳಿ. ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಸಂಘಟನಾ ಪರ್ವ, ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಗಳು, ಮಂಡಲಾಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುಗ್ಜಿ ಅವರು, ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂಗೆ ಸಭೆಗಳು ನಡೀತಾ ಇದೆ. ಬೇರೆ ವಿಚಾರ ಇದು ಬಿಟ್ಟರೆ ರಾಜಕೀಯ ಮತ್ತೊಂದು ಏನೂ ಇಲ್ಲ. ಪಕ್ಷದ ಆಂತರಿಕ ವಿಚಾರವಾಗಿ ಚರ್ಚೆ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅಂತ. ಖಂಡಿತ ಆಂತರಿಕ ವಿಚಾರವಾಗಿ ಖಂಡಿತ ಆ ಥರದ್ದು ಏನೂ ಇಲ್ಲ. ಆ ಥರ ಅಭಿಪ್ರಾಯ ಸಂಗ್ರಹಣ ಮಾಡೋದಾಗಿದ್ದರೆ ರಾಧಾ ಮೋಹನ್ ದಾಸ್ ಅವರು ಬರ್ತಾ ಇದ್ರು. ಅವರು ಕರ್ನಾಟಕದ ಉಸ್ತುವಾರಿಗಳು. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ಕೇವಲ ಪಕ್ಷ ಸಂಘಟನೆಯ ಚರ್ಚೆ ಮಾತ್ರ ಆಗುತ್ತಾ? ಬಿಜೆಪಿಯಲ್ಲಿ ಏನು ಬಣ ಬಡಿದಾಟ ಆಗ್ತದೆ ಅದ್ರ ಬಗ್ಗೆ ಚರ್ಚೆ ಆಗೋದಿಲ್ವಾ ಸುರೇಶ್? ನಗರದ ಬಾಬು, ರಾಜ್ಯ ಬಿಜೆಪಿಯ ಸಂಘಟನಾ ದೃಷ್ಟಿ ಹಿನ್ನೆಲೆಯಲ್ಲಿ ಹೈಕಮಾಂಡ್ನಿಂದ ಒಬ್ಬರು ವೀಕ್ಷಕರನ್ನಾಗಿ ತರುಣ್ ಚುಗ್ ಅವ್ರನ್ನ ಕಳ್ಸ್ಕೊಂಡಿರ್ತಕ್ಕಂಥದ್ದು. ಇವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಇವರು ರಾಜ್ಯ ಬಿಜೆಪಿಗೆ ಆಗಮಿಸಿರ್ತಕ್ಕಂಥದ್ದು ಇದೇ ಮೊದಲು. ಇಲ್ಲಿ ತಾವು ಹೇಳದಂತೆ ಒಂದು ಮೊದಲನೇ ಭಾಗವಾಗಿ ಒಂದು ಬಿಜೆಪಿ ಸಂಘಟನಾ ದೃಷ್ಟಿ ಹಿನ್ನೆಲೆಯಲ್ಲಿ ಇವತ್ತು ಸರಣಿ ಸಭೆಗಳನ್ನ ಅಂಟ್ಕೊಂಡಿರ್ತಕ್ಕಂಥದ್ದು. ಇದಾದ ನಂತರ ಸಹಜವಾಗಿ ಯತ್ನಾಳು ಮತ್ತೆ ವಿಜೇಂದ್ರ ಟೀಮ್ನ ನಡುವೆ ಏನು ಒಂದಷ್ಟು ಗದ್ದಲಗಳು ಮತ್ತೆ ಹಾದಿ ಬಿದ್ದಿ ರಂಪಾಟ ನಡೀತದೆ. ಇದರ ಕುರಿತಂತೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದು ಯಾವಾಗ ಅಂತ ನೋಡೋದಾದ್ರೆ ಒಟ್ಟು 3 ಸಭೆಗಳು ನಡೆಯುತ್ತೆ. ಆ 3 ಸಭೆಯಲ್ಲಿ ಒಂದು ಸಂಘಟನಾ ಸಭೆ ನಡೆಯುತ್ತೆ, ಮತ್ತೊಂದು ವಿಶೇಷ ಸಭೆ ನಡೆಯುತ್ತೆ, ಮತ್ತೊಂದು ಏನು ಸದಸ್ಯತ್ವ ಅಭಿಯಾನದ ಸಭೆ ನಡೆಯುತ್ತೆ. ಈ ಸಂಘಟನಾ ಸಭೆ ಮತ್ತು ವಿಶೇಷ ಸಭೆಗಳು ಏನೈತೆ ಇವೆರಡೂ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ವಿಶೇಷ ಸಭೆಯಲ್ಲಿ ಪ್ರಮುಖವಾಗಿ ಯತ್ನಾಳ್ ಮತ್ತು ವಿಜೇಂದ್ರ ಬಣದ ಬಡಿದಾಟದ ಏನಿದೆ ಇದರ ಒಂದಷ್ಟು ಮಾಹಿತಿಗಳನ್ನು ಹಿರಿಯರಿಂದ ತಗೋತಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ. ಜೊತೆಗೆ ಈ ಸಭೆಯಲ್ಲಿ ಯಡಿಯೂರಪ್ಪನವರು ಭಾಗಿಯಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗಿನ ಒಂದು ಅಪ್ಡೇಟ್. ಈ ಸಭೆ ಏನಿದೆ ವಿಶೇಷ ಸಭೆ, ಈ ವಿಶೇಷ ಸಭೆಯಲ್ಲೇನೆ ಯತ್ನಾಳ್ ಮತ್ತೆ ವಿಜೇಂದ್ರ ನಡುವಿನ ಬಣ ಬಡಿದಾಟ, ಅದ್ರ ಮೇಲಾಗಿರ್ತಕ್ಕಂಥ ಅಂದ್ರೆ ಪಕ್ಷದ ಮೇಲಾಗಿರ್ತಕ್ಕಂಥ ಪರಿಣಾಮಗಳು ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಜೊತೆಗೆ ಈ ಏನು ಸಂಘಟನಾ ಸಭೆ, ಈ ಸಂಘಟನಾ ಸಭೆಯಲ್ಲಿ ಈಗ ಏನು ರಾಜ್ಯ ಸರ್ಕಾರದ ವಿರುದ್ಧ ಕೈಗೊಂಡಿರತಕ್ಕಂತಹ ಕಾಂಗ್ರೆಸ್ನ ವಿರುದ್ಧ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ವಿವರವಾಗಿ ಅಂತಹ ಒಂದು ಮಾಹಿತಿಯನ್ನ ಪಡಿತಕ್ಕಂಥದ್ದು. ಜೊತೆಗೆ ಒಕ್ಕೂಟದ ಹೋರಾಟ ಏನೀಗ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗಿದೆ, ಇದರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿನ ಕಲೆ ಹಾಕಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಯಾವ ಸ್ವರೂಪದಲ್ಲಿ ಹೋರಾಟವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ಒಂದಷ್ಟು ಸಂಘಟನಾ ದೃಷ್ಟಿಯಲ್ಲಿ ಒಂದಷ್ಟು ಅವರಿಗೆ ಹೋರಾಟದ ಸ್ವರೂಪಗಳು. ಜೊತೆಗೆ ಬೆಳಗಾವಿ ಅಧಿವೇಶನ ಕೂಡ ಸನ್ನಿಹಿತ ಇರೋದ್ರಿಂದ ಸೊ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಯಾವ ರೀತಿ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.